Hello guys, I think you finished with to the foot and pronoun. So we are coming to the next session now. So here what we are going to cover is the books will never disappear, as well as heaven if you are not here on earth. Unconnected question answers will be taken care of. So what we are looking this in this session is books by Bosch, basically little on the lighter side, mostly ಸ್ವಲ್ಪ ಬೋರ್ ಅನಿಸ್ತದೆ, ಬಟ್ ಕ್ವಶನ್ ಆನ್ಸರ್ಸಿಗೆ ಕನೆಕ್ಟ್ ಆಗಿ ಈ ಲೆಸನ್ನ ನಾನು ನಿಮಗೆ ತಂದು ಕೊಡ್ತಾ ಇದ್ದೇನೆ. ಸೊ ಹಾಗೆ ನೋಡಿದರೆ ಇಟ್ ಶುಡ್ ಬಿ ಓಕೆ ಫಾರ್ ಯು ಟು ಜಸ್ಟ್ ಒಂದು 20 ಅಥವಾ 25 ಮಿನಿಟ್ಸ್ ಗ್ಯಾಪಲ್ಲಿ 4 ಕ್ವಶನ್ಸ್ ರೀಕ್ಯಾಪ್ ಆಗುತ್ತೆ. ಅದರಲ್ಲಿ ವಾಟ್ ಎವರ್ ಈಸ್ ಯೋರ್ ಕಪ್ ಆಫ್ ಟೀ, ನಿಮ್ಗೆ ಯಾವ್ದು ಬೇಕು ಅನಿಸ್ತದೆ, ಫೋಕಸ್ ಆನ್ ಟು ಇಟ್ ಆ್ಯಂಡ್ ಅಕಾರ್ಡಿಂಗ್ಲಿ ಟೇಕ್ ಇನ್ ಆಸ್ ಟು ವಾಟ್ ಈಸ್ ರಿಕ್ವೈರ್ಡ್. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ earth is actually a poem with one simple theme of creating heaven on earth. ಅದಕ್ಕೊಂದು ಕರೆಕ್ಟಾಗಿ ನೋಡಿದ್ರೆ ಒಂದು 5 ಕಂಟೆಂಟ್ ಇದ್ದಾವೆ. ಮ್ಯಾಮ್ ತಗೊಳ್ತಾ ಇದ್ದಾರೆ ಅದನ್ನು, ರಜನಿ ಮ್ಯಾಮ್. ಸೊ ಯು ವಿಲ್ ಗೋ ಥ್ರೂ ದಟ್ ಲೆಸನ್ ಆ್ಯಂಡ್ 1 4 mark question you'll be preparing for. So that thought you keep in mind. Actually, I was waiting for this particular session. I wanted to talk to you about ಏನು ಅಂತ ಹೇಳಿದ್ರೆ ಬುಕ್ಸ್ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ಹೇಳಿ. ಮೋಸ್ಟ್ ಪ್ರಾಬ್ಲಿ ಯು ಹ್ಯಾವ್ ಗಾನ್ ಔಟ್ ಆಫ್ ಟಚ್ ವಿತ್ ರೀಡಿಂಗ್ ಬುಕ್ಸ್. ಗ್ಯಾಜೆಟ್ ಏನಿದೆ, ನಿಮ್ಮ ಮೊಬೈಲ್ ಫೋನ್ ಏನಿದೆ, ಇಟ್ಸ್ ಟೇಕನ್ ಓವರ್ ಐ ಥಿಂಕ್ 100% ಆಫ್ ಯುವರ್ ಲೈಫ್ ಹೇಳಬೇಕು ನಾನು. ಬಟ್ ದೆನ್ ಸ್ವಲ್ಪ ಎಲ್ಲ ಓದ್ತಾ ಇದ್ದೀರಲ್ಲ, ನಾನು 95 ಅಂತ ಹೇಳ್ಬೋದೇನು, ವಾಟ್ ಎವರ್. ಸೊ ಬುಕ್ಸ್ ಓದ್ತಾ ಇದ್ದೀರಾ? ಫಸ್ಟ್ ಕ್ವೆಶನ್. ಆ್ಯಕ್ಚುಲಿ ಓದ್ತಾ ಇದ್ದೀರಾದರೆ ಯಾವ ಥರದ ಪುಸ್ತಕಗಳನ್ನು ಓದ್ತಾ ಇದ್ದೀರಿ? ನಿಮಗಿದು ಗೊತ್ತಿದೆಯಾ ದಟ್ ದ ಮೋರ್ ನಂಬರ್ ಆಫ್ ಬುಕ್ಸ್ ಯು ರೀಡ್, ಮೋರ್ ನಾಲೆಜ್ ಯು ಗೇನ್, ಆ್ಯಂಡ್ ಇಟ್ಸ್ ಅ ಬೆಟರ್ ವೇ ಟು ಅಂತ ಹೇಳ್ತಾರೆ ಫೇಸ್ ಲೈಫ್ ಅನ್ನೋ ಒಂದು ಫ್ಯಾಕ್ಟನ್ನು ರಿಯಲೈಸ್ ಮಾಡ್ತಾ ಇದ್ದೀರಾ. ಈಗ ಬುಕ್ಸ್ ಅಂತ ಹೇಳಿದ ಕೂಡಲೇ ಅಫ್ಕೋರ್ಸ್ ನೀವು ಬರ್ಬೋದು, ಇಲ್ಲ ಮ್ಯಾಮ್ ಟೈಮ್ ಇಲ್ಲ, ನಾನು ಆಡಿಯೋ ಬುಕ್ಸ್ ಕೇಳ್ತೇನೆ, ನಾನು ಟೆಡ್ ಟಾಕ್ಸ್ ಕೇಳ್ತೇನೆ, ಇದನ್ನಾದರೂ ಮಾಡಿ. ಸಮ್ಹೌ ಬುಕ್ ಈಸ್ ಮೇ ಬಿ ವಿ ಹ್ಯೂಮನ್ಸ್ ಆರ್ ಬುಕ್ ಈಸ್ ವೇ, ಅಥವಾ ಇನ್ನೊಬ್ಬ ಮಾತಾಡೋದು ಅವನ ಎಕ್ಸ್ಪೀರಿಯನ್ಸ್ ಈಸ್ ಅ ವೇ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಡಿಫ್ರೆಂಟ್ ಲೈಫ್ಸ್. ಅವರ ಲೈಫಲ್ಲಿ ಏನಾಗಿತ್ತು, ಅವರ ಲೈಫಿಂದ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ನಾವು ಅದರಿಂದ ಏನು ತೊಗೊಳ್ಬೋದು. ಅವರ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಿಗೆ ಬರೋ ಸಾಧ್ಯತೆಯೇ ಇಲ್ಲ, ಯಾಕಂದರೆ ದೇ ಆರ್ ಟೋಟ್ಲಿ 2 ಡಿಫ್ರೆಂಟ್ ಎಂಟಿಟಿ ಯು ಪೀಪಲ್ ಆರ್. ಬಟ್ ದೆನ್ ಇನ್ನೊಬ್ಬನ ಎಕ್ಸ್ಪೀರಿಯನ್ಸಿಂದ ನಾನು ಕಲಿಯುವಾಗ ಅಟ್ಲೀಸ್ಟ್ ಇನ್ನೊಬ್ಬನನ್ನು ಹ್ಯೂಮಿಲಿಯೇಟ್ ಮಾಡೋದಾ, ಅಥವಾ ಇನ್ನೊಬ್ಬನನ್ನು ಸೆಕ್ಯಾಸಮ್ ಮಾಡೋದಾ, ಮೋಸ್ಟ್ಲಿ ಅದು ನಮ್ಮ ಹತ್ರ ತುಂಬ ಇದೆ ಅಲ್ವಾ. ಯಾರಾದರೂ ಬಿದ್ದರೆ ನೆಗಾಡೋರೆ, ನಾವು ಎತ್ತಿ ಕೈ ಕೊಟ್ಟು ನಿಲ್ಲಿಸೋರಿಲ್ಲ. ಫ್ರೆಂಡ್ಸ್ ಆದ್ರೂ ಹಾಗೆ, ಫಸ್ಟ್ ನೆಗಾಡಬೇಕು ನಮಗೆ, ಹಾರ್ಟ್ ಫೆಲ್ಟ್ ಲಾಫ್ಟರ್, ದೆನ್ ಯು ಗಿವ್ ಅ ಹ್ಯಾಂಡ್ ಆ್ಯಂಡ್ ಪಿಕ್ ದೆಮ್ ಅಪ್. I know there's a smile on your face, ಬಿದ್ದದೆಲ್ಲ ನೆನಪಾಗ್ತಾ ಇದೆ. ಬಟ್ ದೆನ್ when you go through these experiences, that's a light moment I was talking, when you go through these readings habits, ಆ ಬುಕ್ಗಳನ್ನು ಅಷ್ಟು ತಂದಿಟ್ಟು ಇಷ್ಟು ಓದಬೇಕು ಅಂತ ಫೀಲ್ ಆದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಒಂದಿಷ್ಟು ಪ್ಲ್ಯಾನ್ ಹಾಕ್ಕೊಂಡಿರ್ತೀರ. ನಾನು ಈಗಲೇ ಹೇಳ್ದೆ, ಡ್ರೀಮ್ಸ್ ಇರಬೇಕು, ಡ್ರೀಮಿಗೆ ಪ್ಲ್ಯಾನ್ ಇರಬೇಕು, ಪ್ಲ್ಯಾನಿಗೆ ಕ್ರಿಯೇಟಿವಿಟಿ ಅಂತ ಬೇಕು, ಒಂದು ಇಮ್ಯಾಜಿನೇಷನ್ ಅಂತ ಬೇಕು. ಈಗ ಏನಿದೆ ಪ್ರಪಂಚದಲ್ಲಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದಾದರೆ ನೀವು ಯಾಕೆ ಬೇಕು? ಓಲ್ಡ್ ಜನ್ರೇಷನ್ ಸಾಕಲ್ವಾ? ಸೊ ನಿಮ್ಮ ಜನರೇಷನ್ನಿಂದ ಈ ಹೊಸ ಫ್ಯೂಚರಿಗೆ ಅಥವಾ ಬರುವಂಥ ಹೊಸ ದಿನಗಳಿಗೆ ಏನು ಕಾಂಟ್ರಿಬ್ಯೂಷನ್ ಆಗಬೇಕು, ಆ ಥಾಟ್ಸನ್ನು ಖಂಡಿತ ನಿಮಗೆ ಬುಕ್ಕಲ್ಲಿ ಕ್ರಿಯೇಟಿವಿಟಿಯನ್ನು ರೇಸ್ ಮಾಡಲಿಕ್ಕೆ, ನಿಮ್ಮ ಕ್ಲಾರಿಟಿಯನ್ನು ತೋರಿಸ್ಕೊಳ್ಳಿಕ್ಕೆ, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಈ ಪುಸ್ತಕದಲ್ಲಿ ಇವನು ಹೀಗೆ ಬರೆದ್ರೆ ವಾಟ್ ಆಮ್ ಐ ಸಪೋಸ್ ಟು ಅಂಡರ್ಸ್ಟ್ಯಾಂಡ್, ಕ್ಯಾನ್ ಯು ಥಿಂಕ್ ಇನ್ ದಿಸ್ ವೇ, ಇದನ್ನೆಲ್ಲ ಹೇಳ್ಕೊಳ್ತದೆ ಪುಸ್ತಕಗಳು. ಸೊ ಐ ಮೀನ್ ಬಿಕಾಸ್ ದಿಸ್ ಇಸ್ ಅ ರೈಟ್ ಟೈಮ್. ಈ ಸ್ಟೋರಿ ಓದುವಾಗ ಅಥವಾ ಕ್ಲಾಸಲ್ಲಿ ನಾವು ಪಾಠ ಮಾಡುವಾಗ ಹೇಳ್ತೇವೆ ನಿಮಗೆ ಬುಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಅದನ್ನೇ ಬಾಷ್ ಸಹ ಹೇಳ್ತಾರೆ, ಯಾಕೆ ಆ ಬುಕ್ಗಳು ಇಂಪಾರ್ಟೆಂಟ್ ಆಗ್ತವೆ. ಅಫ್ಕೋರ್ಸ್ ಈಗ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಪಟಪಟ ಅಂತ 4 ಕ್ವಶನ್ ಅಂತ ಓದಿ ಮುಗಿಸ್ತಾ ಇದ್ದೇವೆ. ಬಟ್ ಅದಲ್ಲ, ಅಟ್ಲೀಸ್ಟ್ ಈ ಲೆಸನ್ನಿಂದ ವಾಟ್ ಶುಡ್ ಬಿ ಲೆಫ್ಟ್ ವಿತ್ ಯು, ಮುಂದೆ ಹೋಗ್ತಾ ಏನೋ ಒಂದು ಲಿಂಕ್ ಇದ್ದು ಬಿಡ್ತದಲ್ಲ, ಅದು ಒಂದು ಶಬ್ದ ಅಂತ ಹೇಳ್ತೇನೆ ನಾನು, ಬುಕ್ಸ್ ಅಂತ ಒಂದು ಮಾಡಿ. ಮೇ ಬಿ ಈಗ ತುಂಬ ಬ್ಯುಸಿ ಇದ್ದೀರಾ, ಆಗ್ತಾ ಇಲ್ಲ ಓದಲಿಕ್ಕೆ, ಸ್ವಲ್ಪ ಆಡಿಯೋ ಬುಕ್ಸಿಗೆ ಶಿಫ್ಟ್ ಆಗ್ಬೋದು. ಮೀನ್ ಏನಾದರೂ ಮಾಡ್ತಾ ಇರುವಾಗ ಸ್ವಲ್ಪ ಕೇಳಲಿಕ್ಕಾಗುತ್ತೆ, ಟಿ ವಿ ಇಟ್ಟರೂ ಆಗುತ್ತೆ. ಮೇ ಬಿ ಒಳ್ಳೆ ಒರೇಟರ್ಸ್, ಒಳ್ಳೆ ಮಾತಾಡೋ ಟೆಡ್ ಟಾಕ್ಸ್ ಇದ್ದರೆ ಹಾಕ್ಕೊಂಡು ನೋಡ್ಬೋದಾಗುತ್ತೆ. ಅದು ಅಲ್ಲದಿದ್ದರೆ ಬೈ ಸಮ್ ಬುಕ್ಸ್ ಆ್ಯಂಡ್ ಕೀಪ್. ಬುಕ್ಸ್ ತೆಗೆದಿಟ್ಕೊಳ್ಳಿ, ಟೈಮ್ ಯಾವಾಗ ಬರುತ್ತೆ ಕೂತ್ಕೊಂಡು ಓದಲಿಕ್ಕಾಗುತ್ತೆ. ಅಥವಾ ಈಗ ಹೀಗೆ ಏನು ಕೋವಿಡ್ ಬಂತು, ಇನ್ನೂ ಹೇಳೋಕ್ಕಾಗಲ್ಲ ಇನ್ನೆಂತ ಯಾವ ವೆಡ್ ಬರುತ್ತೆ ದೇವ್ರಿಗೆ ಗೊತ್ತು. ಸೊ ಹಾಗೆ ಬರುವಾಗ ಒಂದೇ ಸತಿ ದೇರ್ ಇಸ್ ಗ್ಯಾಪ್ ಆಫ್ ಟೈಮ್ ಆ್ಯಂಡ್ ಯು ಡೋಂಟ್ ನೋ ವಾಟ್ ಟು ಡೂ ವಿತ್ ಯುವರ್ ಸೆಲ್ಫ್. ಸೊ ಬುಕ್ಸ್ ಬರುತ್ತೆ ಆಗ. ಸೊ ಹ್ಯಾವ್ ದ ಕಲೆಕ್ಷನ್ ಆಫ್ ಬುಕ್ಸ್ ಎನಿ ಟೈಮ್. ಇಟ್ಸ್ ಅ ರಿಚ್ ಕಲೆಕ್ಷನ್ ವಾಟ್ ಯು ಗೋನ್ ಟು ಹ್ಯಾವ್. ಸೊ ಆ ಬುಕ್ಗಳನ್ನು ಎಲ್ಲಾರು ಒಂದಿನ ಓದಿ ದಿನಕ್ಕೆ ಆ್ಯಕ್ಚುಲಿ 1 ಪೇಜ್ ಓದಿರೂ ಸಾಕಾಗುತ್ತೆ. ಅದೇ ಎಷ್ಟು ಸ್ಪೀಡ್
ರೀಡರ್ಸ್ ಇದ್ದಾರೆ ಗೊತ್ತಾ, ಒಂದು ವಾರದಲ್ಲಿ ಒಂದು ಬುಕ್ ಫಿನಿಷ್ ಮಾಡ್ತಾರೆ, ರಿಯಲಿ 100-200 ಪೇಜಸ್ ಬುಕ್ಸನ್ನು. ಅಷ್ಟು ಥಾಟ್ಸನ್ನು ಕಲೆಕ್ಟ್ ಮಾಡ್ತಾರೆ. ಅದ್ರ ಜೊತೆ ತಮ್ಮ ಥಾಟ್ಸನ್ನು ಇಂಬೈಬ್ ಮಾಡಿಕೊಂಡು ದೇ ಕಮ್ ಔಟ್ ವಿತ್ ವಾಟ್ ಎವರ್ ದ ವಿನ್ನರ್ಸ್ ದೇ ಆರ್. ಸೊ ಬುಕ್ಸ್ ನಿಮ್ಮ ಸಕ್ಸಸ್ಸಿಗೆ ಒಂದು ಪಾರ್ಟ್ ಆಗುತ್ತೆ ಅನ್ನೋ ಇಂಪಾರ್ಟೆನ್ಸನ್ನು ಕೊಟ್ಕೊಂಡು ಆ ಥಾಟನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಕೊಂಡು, ಅಫ್ಕೋರ್ಸ್ ಹೆವನ್ ಬಗ್ಗೆ ನಾನು ಹೇಳೋದು ಬೇಡ, ಇಟ್ಸ್ ಅ ವೆರಿ ಸ್ಮಾಲ್ ಪೋಯಮ್. ಅದೇ ಹೇಳಿದೆ ನನಗೆ, ಒಂದು 5 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಒಂದು 4 ಮಾರ್ಕ್ ಕ್ವಶನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥಾಟ್ಸನ್ನು ನೆನ್ಪಿಟ್ಕೊಂಡು ಹೋಪ್ಫುಲಿ ಯು ವಿಲ್ ಬಿ ಟೇಕಿಂಗ್ ಗುಡ್ ಯೂಸ್ ಆಫ್ ದಿಸ್ ಲೆಸನ್ಸ್. All the best. So students, now I'll be taking you through the lesson. I believe the books will never disappear. ಪುನಃ ಸ್ವಲ್ಪ ಮೋಸ್ಟ್ಲಿ ಕ್ಲಾಸಲ್ಲಿ ಬೋರಿಂಗ್ ಬುಕ್ ಅಲ್ವಾ, ಪಾಪ ನಮ್ಮ ಬಾರ್ಗಿಸ್ನ ಮೇಲೆ ನಾನು ಅದನ್ನು ಬಾಜ್ ಅಂತ ಹೇಳ್ತೇನೆ, ಹೆಸರನ್ನು ಬಾಜ್ ಅಂತ ಹೇಳ್ತೇನೆ. ಬಾಜ್ ಇದ್ದು ಮುಖದ ಮೇಲೆಲ್ಲ ಚಂದ ಗಡ್ಡ ಮೀಸೆ ಎಲ್ಲ ಬಿಡಿಸ್ತೀರ ನೀವು. ದಿಸ್ ಈಸ್ ಆಫ್ ರೆಕಾರ್ಡ್ ಸ್ಟಾಕಿಂಗ್, ಬಟ್ ಮಾಡೋದು ನೀವು ಅದೇ, ಅದಕ್ಕೋಸ್ಕರ ನೆನ್ಪು ಮಾಡ್ಕೊಂಡಷ್ಟೇ. ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್, ಐ ಡೋಂಟ್ ನೋ ವೆದರ್ ಯು ರಿಮೆಂಬರ್ ದ ಕಂಟೆಂಟ್ ಔಟ್ ದೇರ್, ಬಟ್ ಹಿಸ್ ಫೇಸ್ is remembered. Okay, your artist will get awakened there and you start off. So that's a lighter thought about it. ಅಷ್ಟೇ ಲೈಟ್ ಥಾಟ್ ಇರೋದು ಈ ಲೆಸನಲ್ಲಿ. ಸ್ವಲ್ಪ ಇನ್ ಡೆಪ್ತ್ ಲೆಸನ್ ಇದು. ಇಟ್ ವಿಲ್ ಮೇಕ್ ಯು ಥಿಂಕ್ ಅ ಲಿಟಲ್ ಆ್ಯಂಡ್ ದೆನ್ ಯು ಕಮ್ ಟು ದ ಕಂಟೆಂಟ್ ಹಿಯರ್. ಸೊ ಈ ಲೆಸನನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೇನೆ. ಕ್ವಶನ್ ಮೇಲೇನೆ, ಇಟ್ ಈಸ್ ಅಗೇನ್ ಟು ದ ಕ್ವಶನ್. ಸೊ ಐ ಬಿಲೀವ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಅಗೇನ್ ಅ ಲೆಸನ್ ವಿಚ್ ಶುಡ್ ಬಿ ದೇರ್ ಇನ್ ಯೋರ್ ಪಾಕೆಟ್ ಸೊ ದಟ್ ಈಸಿಯಾಗಿ ಅಗೇನ್ 90-95 ಪ್ಲಸ್ ಆದರೆ ಯು ಹ್ಯಾವ್ ಟು ಗೋ ಫಾರ್ ಇಟ್. ಸಿ ಟು ಇಟ್ ದಟ್ ಯು ಆರ್ ಗಿವಿಂಗ್ ದ ಫುಲ್ ಫ್ರೇಮ್ ಆಫ್ ದ ಆನ್ಸರ್. ಸೊ ಆ ಫ್ರೇಮನ್ನು ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೇನೆ, ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಗಿವ್ ಇಟ್ ಟು ಯು. ಐ ಆಮ್ ಟ್ರೈಂಗ್ ಟು ಮೇಕ್ ಇಟ್ ವೆರಿ ವೆರಿ ಈಸಿ. ಸೊ ವಿಲ್ catch it from the question answer wise, not as understanding wise. Understanding ಬೇಕಾದ್ರೆ ಮಧ್ಯದಲ್ಲಿ ಹೇಳ್ತೇನೆ, ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ಇಷ್ಟು ಪಾಯಿಂಟ್ಸ್ ಬರಬೇಕು ಅದು ಹೇಳ್ತಾ ಹೋಗ್ತೇನೆ, ಬಟ್ ದೆನ್ ವಿಲ್ ಗೋ ಲೈಕ್ ದಿಸ್. ಓಕೆ, ಸೊ ವಾಟ್ ಯು ಆರ್ ಲುಕಿಂಗ್ ಎಟ್, ಐ ಬಿಲೀವ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇಟ್ ಈಸ್ ಅನ್ ಇಂಟರ್ವ್ಯೂ ಡನ್ ಬೈ ಎಲಿಫಾನೋ. ಹಿ ಈಸ್ ಡೂಯಿಂಗ್ ಇಟ್ ಟು ಜಾರ್ಜ್ ಲೂಯಿಸ್ ಬಾಜ್ ಅಂತ, ಬಾರ್ಗಿಸ್ ಹೇಳ್ತಾರೆ, ಬಾಜ್ ಅಂತೇಳಿ ನಾನು ಪ್ರೊನೌನ್ಸ್ ಮಾಡ್ತಿದ್ದೇನೆ. ಸೊ ಬಾಜನ್ನು ಇಂಟರ್ವ್ಯೂ ಮಾಡಿದ ಎಲಿಫಾನೋ, ಅದು ಡೈಲಾಗಲ್ಲೇ ಇದೆ. ಇಟ್ ಈಸ್ ಈಸ್ ಆಸ್ಕಿಂಗ್ ಒನ್ ಕ್ವಶನ್ ಆ್ಯಂಡ್ fellow is answering. So first theme ಅಲ್ಲಿ, ಫಸ್ಟ್ ಪಾರ್ಟ್ ಅಲ್ಲಿ ಬರೋದು, he talks about ಒಂದು 2 ಕ್ವಶನ್ ಅಲ್ಲಿಂದ ಬರುತ್ತೆ. ಗ್ರಿಮ್ಸ್ ಫೆರಿ ಟೇಲ್ ನಾನು ಬುಕ್ ಓದಿದ್ದೆ, ಐ ರೆಡ್ ಇಟ್ ಫ್ರಮ್ ಮೈ ಫಾದರ್ಸ್ ಲೈಬ್ರರಿ, ಅಲ್ಲಿ ನಾನು ಜಾಸ್ತಿ ಕಲಿತೆ, ಇದೆಲ್ಲ 1 ಮಾರ್ಕಿ ಬರುವಂಥ ಕ್ವಶನ್ಗಳು. ದಟ್ ಐ ಆಮ್ ನಾಟ್ ಟಚಿಂಗ್ ಅಪಾನ್. ದೆನ್ he talks about his mother. When he talks about his mother, he says she was the most word extraordinary person ಅಂತ ಹೇಳ್ತಾರೆ. And then he comes out with a gracious woman ಅಂತ ಹೇಳ್ತಾರೆ. Then she had a lot of kindness towards me ಅಂತ some adjectives are there about the mother. So ಅದನ್ನು ತೆಗೆದು ನೆನ್ಪಿಟ್ಕೊಳ್ಳಿ, ಅದು 1 ಮಾರ್ಕಿಗೆ ಬರ್ಬೋದೇನೋ. ದಟ್ ಥಾಟ್ ನೀಡ್ ಟು ಬಿ ರಿಮೆಂಬರ್ಡ್. ಆ್ಯಂಡ್ ದೆನ್ ವಿ ಗೋ ಫರ್ದರ್ ಇಂಟು ಅಬೌಟ್ ದ ಮದರ್ ಹಿ ಹಸ್ ಎಕ್ಸ್ಪ್ಲೈನ್ಡ್. ನಾನು ನಿಮಗೆ ಆ ಥಾಟನ್ನು ಕನೆಕ್ಟ್ ಮಾಡ್ಕೊಡ್ತೇನೆ. ಸಿ ಇಫ್ ದೆರ್ ಈಸ್ ಅ 4 ಮಾರ್ಕ್ ಕ್ವಶನ್, ನಾಟ್ ಪಾಸಿಬಲ್, ಬಟ್ ದೆನ್ ಬಂದರೆ ಕನೆಕ್ಟ್ ಹೀಗೆ ಹೋಗುತ್ತೆ. ಹಿ ಟಾಕ್ಸ್ ಅಬೌಟ್ ಹಿಸ್ ಮದರ್, ಇಲ್ಲಿ ನಾನು ಬರೀಲಿಲ್ಲ ಅದನ್ನು. ಹಿ ಟಾಕ್ಸ್ ಅಬೌಟ್ ಹಿಸ್ ಮದರ್, who was very kind to him, and he says, I feel guilty for not taking care of her as much as she has done to me. And he continues, ಅದು ನಮ್ಗೆ ಮೋಸ್ಟ್ಲಿ ಎಲ್ರಿಗೂ ಎಲ್ಲ ಮಕ್ಕಳಿಗಿರುವಂಥ ಒಂದು ಯೋಚನೆ, ಪೇರೆಂಟ್ಸನ್ನು ನಾನು ನೋಡ್ಕೊಂಡದ್ದು ಕಡಿಮೆ ಆಯ್ತೇನೋ, ಅವ್ರು ನನ್ನ ಪ್ರೀತಿಸಿದ್ದು ಜಾಸ್ತಿ ಇದೆ ಅಂತ ಒಂದು ಯೋಚನೆ ಬರುವಂಥದ್ದು ನ್ಯಾಚುರಲ್ ಆಗಿ, ಅದು ಪಾಸಿಟಿವ್ ಅನಿಸ್ತದೆ. ಬಟ್ ವಾಟ್ ಈಸ್ ಇಸ್ ವಿ ಟೇಕ್ ಅವರ್ ಪೇರೆಂಟ್ಸ್ ಫಾರ್ ಗ್ರಾಂಟೆಡ್. ನೆಕ್ಸ್ಟ್ ಅವ್ರದ್ದು ಥಾಟ್ ಪ್ರೊಸೆಸ್ ಹೇಗೆ ಹೋಗುತ್ತೆ, ನಾವು ನಮ್ಮ ಪೇರೆಂಟ್ಸನ್ನು ವಿ ಟೇಕ್ ಅವರ್ ಪೇರೆಂಟ್ಸ್ ಫಾರ್ ಗ್ರಾಂಟೆಡ್. ಹೇಗೆ ಅಂತ ಹೇಳಿದ್ರೆ, ಈ ಸನ್ ಮೂನ್ ಸೀಸನ್ ಇರುವಾಗೆ, ಹೇಗೆ ಸನ್ ಮತ್ತು ಮೂನ್ ಬಂದು ಹೋಗುತ್ತೆ, ನಮ್ಗದು ದಿನ ಬರೋದಲ್ವಾ ಅಂತೇಳಿ. ಎಲ್ಲಾದ್ರೂ ಒಂದಿನ ಮೂನ್ ನಿಂತು ಹೋದರೆ ಬಿಡಿ, ಸನ್ ನಿಂತು ಹೋದರೆ ಅಥವಾ ಸೀಸನ್ ಸ್ಟಾಪ್ ಆದರೆ, ಈಗ ಬರ್ತಾ ಇದೆಯಲ್ಲ ಮಳೆ ಸ್ಟಾಪ್ ಆದರೆ, ದೆನ್ ವಿ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ಇಟ್. ಅಫ್ಕೋರ್ಸ್ ವಿ ನೋ ದಟ್ ಥಾಟ್. ಸೊ ಅದನ್ನು ಕನೆಕ್ಟ್ ಮಾಡ್ತಾರೆ. ಪೇರೆಂಟ್ಸಿಗೆ ನಾವು ಕೊಡೋ ಪ್ರೀತಿಯನ್ನು ಅಥವಾ ಪೇರೆಂಟ್ಸ್ನ ಎಕ್ಸಿಸ್ಟೆನ್ಸ್ ನಮ್ಮ ಲೈಫಲ್ಲಿ ಸೀಸನ್ ಹಾಗೆ, ವಿ ನೋ ಇಟ್ ವಿಲ್ ಬಿ ದೇರ್, ಈ ಫೀಲಿಂಗಲ್ಲೇ ಹೋಗ್ತೇವೆ. ದಟ್ ಈಸ್ ನಾಟ್ ರೈಟ್. ವಿ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ಐ ಶುಡ್ ನಾಟ್ ಹ್ಯಾವ್ ಡನ್ ಇಟ್, ಐ ಶುಡ್ ಹ್ಯಾವ್ ಗಿವನ್ ಹರ್ ಮೋರ್ ಲವ್ ಅಂತ ಹೇಳ್ತಾನೆ. ಆ್ಯಂಡ್ ದೆನ್ ದಟ್ಸ್ ವಾಟ್ ಈ ಸ್ಟಾಪ್ಸ್. ಅಫ್ಕೋರ್ಸ್ ಅವನೊಂದು ಸಣ್ಣ ಟಿಂಚ್ ಪೇನ್ ಕೊಡ್ತಾನಲ್ಲಿ, ವಿ ಅಂಡರ್ಸ್ಟ್ಯಾಂಡ್ ದೇರ್ ವ್ಯಾಲ್ಯೂ ಓನ್ಲಿ ವೆನ್ ವಿ ಲೂಸ್ ಇಟ್ ಅಂತ ಹೇಳಿ ಹಿ ಸ್ಟಾಪ್ಸ್ ದ ಥಾಟ್ ಔಟ್ ದೇರ್. ಅಷ್ಟು ಸಾಕು ನಿಮಗೆ ಆ ಥಾಟ್ ಕಂಟೆಂಟ್ ಇಟ್ಕೊಳ್ಳಿಕ್ಕೆ. ಸೊ ದಿಸ್ ಇಸ್ ಅಬೌಟ್ ಇಸ್ ಮದರ್. ಅಲ್ಲಿ 1 ಮಾರ್ಕ್ ಕ್ವಶನ್ ಜಾಸ್ತಿ ಬರುತ್ತೆ. ಈಗ ತಾಯಿದ ಹೆಸರೆಂತ, ವಾಟ್ಸ್ ನೇಮ್ ಆಫ್ ದ ಮದರ್ ಅಂತ ಬಂದರೆ ಡಾನಾ, ನೆನಪಿದೆ ಡಾನಾ, ಲಿಯೋನಾರ್ ಆಗುತ್ತೆ. LEONOR ಅಂತ, ಲಿಯೋನಾರ್ ಆಗುತ್ತೆ. ಲಾರಾ ನೆನ್ಪಿಟ್ಕೊಳ್ಳಿ, ಲಿಯೋನಾರ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಸಿ ಟು ರಿಮೆಂಬರ್. ಓಕೆ, 2 ಕ್ವಶನಿಗೆ ಆನ್ಸರ್ ಕೊಟ್ಟೆ ನಾನು ನಿಮಗೆ. ಓಕೆ, ಸೊ ಇಟ್ ಈಸ್ ಮೀನ್ಸ್ ಕ್ವೈಟ್ ಅ ಫ್ಯೂ ಕ್ವಶನ್ಸ್ ಆರ್ ಟೇಕನ್ ಕೇರ್ ಆಫ್. ಬಟ್ ಲಾರಾ ಮತ್ತು ಲಿಯೋನಾರನ್ನು ಕನೆಕ್ಟ್ ಮಾಡಿದರೆ ಅದು ಈಸಿಯಾಗಿ ನೆನಪಾಗುತ್ತೆ.
ಓಕೆ, ಸೊ ಕಮಿಂಗ್ ಟು ದ ಫಸ್ಟ್ ಕ್ವೆಶನ್, ವಾಟ್ ಈಸ್ ಬ್ಲೈಂಡ್ನೆಸ್ ಅಂತ. ಇದು ಒಂದು ಕ್ವೆಶನ್ ನಿಮ್ಮ ಕ್ವೆಶನ್ ಪೇಪರ್ ಸೆಟ್ಟರ್ಸಿಗೆ ತುಂಬ ಇಷ್ಟವಾದಂಥ ಒಂದು ಪ್ರಶ್ನೆ. ಸೊ ಅದನ್ನು ಮೋಸ್ಟ್ಲಿ ಟೈಮ್ ಆ್ಯಂಡ್ ಅಗೇನ್ ಕೇಳ್ತಾ ಇರ್ತಾರೆ. ಅಲ್ಲ ಅಂತಾದರೆ ಥೀಮ್ ಆಫ್ ಬುಕ್ಸ್ ಮೇಲೆ ಜಾಸ್ತಿ ಕ್ವೆಶನ್ ಬರಲಿಲ್ಲ, ಈ ಫ್ರೇಮಲ್ಲಿ ಇದೆರಡು ಕ್ವೆಶನ್ ಬಗ್ಗೆ ಹೇಳ್ತಾ ಇದ್ದಾನೆ ಅಷ್ಟೇ. ಬ್ಲೈಂಡ್ನೆಸ್ ಬಗ್ಗೆ ಏನು ಹೇಳೋದು? ಬಾಷ್ ಈಸ್ ಸಮ್ವೇರ್ ಅರೌಂಡ್ 83 years old ದೆನ್ ವೆನ್ ದ ಇಂಟರ್ವ್ಯೂ ವಾಸ್ ಹ್ಯಾಪ್ನಿಂಗ್ ಆ್ಯಂಡ್ ದೆನ್ ಹಿ ವಾಸ್ ಬ್ಲೈಂಡ್. ಅವ್ರಾಗಲೇ ಬ್ಲೈಂಡ್ ಆಗಿರೋ ಅವ್ರಿಗೆ ಕಾಣ್ತಾ ಇರಲಿಲ್ಲ. ಸೊ ಎಲಿಫೆನೋ ಕೇಳ್ತಾನೆ ಬ್ಲೈಂಡ್ನೆಸ್ ಬಗ್ಗೆ ನಿಮ್ಮ attitude ಏನು, how do you accept it, how do you take it? So first sentence he says it is way of life. ಇದು 1 mark question ನಿಮಗೆ. it is way of life ಅಂತ ಹೇಳ್ತಾರೆ, that I have accepted it as it is ಅಂತ. then ಒಬ್ಬ ರೈಟರ್ ಅಲ್ವಾ, ಫಿಲಾಸಫಿ ಬರುತ್ತೆ ಅವ್ರ ಬಾಯಿಂದ. he start telling ನಮ್ಮ ರೈಟರ್ ಇದ್ದು ಲೈಫಿನ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಇಟ್ ಈಸ್ ಅ ರಿಸೋರ್ಸ್ ಅಂತ. ಯಾವ ಥರದ ರಿಸೋರ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ರೈಟ್ ಫ್ಯೂ ಮೋರ್ ಸ್ಟೋರೀಸ್, come out with few more good books as such. ಸೊ ಒಬ್ಬ ಮನುಷ್ಯನ ಅವನು ರೈಟರ್ ಆಗಿದ್ದರೆ ಅವನ ಲೈಫಲ್ಲಿ ಬರುವಂತಹ ಎಕ್ಸ್ಪೀರಿಯನ್ಸ್ಗಳು, ಅದು ಹ್ಯುಮಿಲಿಟಿ ಇರ್ಬೋದು, ಮಿಸ್ಫಾರ್ಚೂನ್ಸ್ ಇರ್ಬೋದು, ಎಂಬ್ಯಾರಸ್ಮೆಂಟ್ಸ್ ಇರ್ಬೋದು, ಇದನ್ನೆಲ್ಲ ಅವನು ಒಟ್ಟು ಹಾಕಿ ಹೀ ಮೇಕ್ಸ್ ಇಟರ್ನಲ್ ಪೀಸ್ ಅಂತಲೇ ಹೇಳಿಬಿಡ್ತಾರೆ ಒಂದು ಕಡೆ. ಹೀ ಮೇಕ್ಸ್ ಸಚ್ ಅ ಬ್ಯೂಟಿಫುಲ್ ರೈಟಿಂಗ್. ನೆನ್ಪು ಮಾಡ್ಕೊಳ್ಳಿ, ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಓರು ಮನುಷ್ಯನ ಅಂತ ಒಂದು ಕತೆ ಇತ್ತು ಫಸ್ಟ್ PUCಯಲ್ಲಿ. ಆ ಕಥೆಯಲ್ಲಿ ಅವರಿಗೆ ಹ್ಯುಮಿಲಿಯೇಷನ್ ಆಗಿರುತ್ತೆ. ಇದು ಮೊಹಮ್ಮದ್ ಬಶೀರಿದ್ದು ಒರಿಜಿನಲ್ ಎಕ್ಸ್ಪೀರಿಯನ್ಸನ್ನೇ ತೊಗೊಂಡ್ರೆ ಆ ಹ್ಯುಮಿಲಿಯೇಷನನ್ನು ನಿಮಗೆ ಈ ಪುಸ್ತಕದಲ್ಲಿ ಕೊಟ್ಕೊಳ್ಳೆ ನಿಮ್ಗೆ ಅರ್ಥ ಆಗುತ್ತೆ ಇನ್ನೊಬ್ಬನನ್ನು ಯಾವ ಲಿಮಿಟ್ ತನಕ ಟಾರ್ಚರ್ ಮಾಡಬಹುದು, ಅದಕ್ಕಿಂತ ಮುಂದೆ ಹೋದರೆ ಒಂದು ಸತ್ತೆ ಹೋಗೋ ಚಾನ್ಸಸ್ ಇದೆ. ಇದನ್ನು ರಿಯಲೈಸ್ ಮಾಡಿಕೊಡುತ್ತೆ ಆ ಕತೆ. ಸೊ ಸಂಬಡೀಸ್ ಎಕ್ಸ್ಪೀರಿಯನ್ಸ್, ಸಂಬಡೀಸ್ ಹ್ಯುಮಿಲಿಯೇಷನ್, somebody's embarrassment is teaching you, for a writer to write, a reader to understand that this is not the way. ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಇಂದ ಕಲಿಯುವ ವ್ಯವಸ್ಥೆ ಉಂಟು ಅಂತಾರೆ, ಅದು ರೈಟರ್ ನಮಗೆ ಸೋರ್ಸ್ ಆಗಿ ಅದನ್ನು ನಮ್ಗೆ ಕೊಡ್ತಾರೆ. ಸೊ ಯಾವುದೇ ರೈಟರ್ನ ರಿಸೋರ್ಸ್ ಇದೆಯಲ್ಲ ಅದು ಡಿಫ್ರೆಂಟ್ ಆರ್ಟ್ ಫಾರ್ಮ್ಸಲ್ಲಿ, ಅದು ರೈಟರೇ ಆಗಬೇಕಾಗಿಲ್ಲ. ಯಾವುದೇ ಒಬ್ಬ ಮನುಷ್ಯನ ಲೈಫಿನ ಎಕ್ಸ್ಪೀರಿಯನ್ಸ್ಗಳು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆರ್ಟ್ಸಲ್ಲಿ ಹೊರಗೆ ಬರ್ಬೋದು. ಒಬ್ಬ ಡಾನ್ಸರ್ ಇರ್ಬೋದು, ಒಬ್ಬ ಸಿಂಗರ್ ಇರ್ಬೋದು, ಒಬ್ಬ ಮ್ಯೂಸಿಷಿಯನ್ ಇರ್ಬೋದು, ಒಬ್ಬ ಆರ್ಟಿಸ್ಟ್ ಇರ್ಬೋದು. ಇಮ್ಯಾಜಿನ್ ಮಾಡಿ, ಒಬ್ಬನಿಗೆ ಹೀಗೆ ಒಂದು ಬೋರ್ಡ್ ಕೊಟ್ಟು ಒಂದಿಷ್ಟು ಕಲರ್ಸ್ ಕೊಟ್ಟರೆ, ಅವನಿಗೊಂದು ಮೂಡ್ ಕೊಟ್ಟರೆ ಅವನ ಆ ಚಿತ್ರವನ್ನು ಅಲ್ಲಿ ಕ್ರಿಯೇಟ್ ಮಾಡ್ತಾನೆ, ಅವನ ಮನಸ್ಸಿನ ಚಿತ್ರವನ್ನು ಅಲ್ಲಿ ಕ್ರಿಯೇಟ್ ಮಾಡಿ. ಸೊ ಆರ್ಟ್ ಕ್ಯಾನ್ ಬಿ ಆಫ್ ಎನಿ ಒನ್ ಆಫ್ ದೀಸ್ ದಟ್ ವಿಲ್ ಗ್ಲೂಮ್ ಅಥವಾ ದಟ್ ವಿಲ್ ಓಪನ್ ಅಪ್ ಒನ್ಸ್ ಯು ಗಿವ್ ದಟ್ ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸನ್ನು ಅದಕ್ಕೆ ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗೆ ಹೇಳ್ತಾ ಹೋಗುವಾಗ ಎಲಿಫೆನೋ ಒಂದು ಹೋಮರ್ನ ಕೊಡ್ತಾರೆ. ಅದರಲ್ಲಿ ಏನು ಹೇಳೋದು ಅಂತ ಹೇಳಿದ್ರೆ, ಅಫ್ಕೋರ್ಸ್ ದ ಸೆಂಟೆನ್ಸ್ ಗೋಸ್ ಲೈಕ್ ದಿಸ್, ಜಸ್ಟ್ ರೀಡ್ ಇಟ್ ಫಾರ್ ಯು. ಸಿ, ದ ಗಾಡ್ಸ್ ರಾತ್ ಅಂಡ್ ಸ್ಪನ್ ದ ಸ್ಕೀನ್ ಆಫ್ ರೂಯಿನ್ ಫಾರ್ ಮೆನ್ ದಟ್ ದೇರ್ ಮೇ ಬಿ ಸಾಂಗ್ ಫಾರ್ ದೋಸ್ ಯೆಟ್ ಟು ಬಿ ಬಾರ್ನ್ ಅಂತೇಳಿ. ತುಂಬ ಇಂಡೆಪ್ತ್ ಸೆಂಟೆನ್ಸ್ ಮೀನಿಂಗ್ ಇದೆ, ಬಟ್ ಅಷ್ಟು ನಿಮಗೆ ಬೇಡ ಅನಿಸ್ತದೆ ಈಗ ಎಕ್ಸಾಮ್ ಬರೆಯುವಾಗ. ಒಂದು ಈ ಸೆಂಟೆನ್ಸನ್ನು ಕೋಟ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ, ಯು ಸಿ ವೆದರ್ ಯು ಕ್ಯಾನ್ ಕೋಟ್ ಇಟ್ ಆರ್ ನಾಟ್. ಆ್ಯಂಡ್ ಸೆಕೆಂಡ್ ಥಾಟ್ ಇಸ್ ಯು ಹ್ಯಾವ್ ಟು ಸಿ ಟು ಇಟ್ ದಟ್ ಇಟ್ ಈಸ್ you are able to tell the meaning of it. ಏನು ಮೀನಿಂಗ್ ಹೇಳಬೇಕು? that it is you are talking about the experiences of previous people. ಅದು ನಿಮಗೆ it will be an added thought as to for ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಅದನ್ನು ಉಪಯೋಗಿಸುವಂಥದ್ದು. ಅವರು ಫೇಲಿಯರ್ ಆಗಿರ್ಬೋದು, ಸಕ್ಸಸ್ಫುಲ್ ಆಗಿರ್ಬೋದು, ಯು ಟೇಕ್ ಇಟ್ ಫಾರ್ ಯುವರ್ ರಿಕ್ವೈರ್ಮೆಂಟ್ ಆ್ಯಂಡ್ ಯು ಗೋ ಥ್ರೂ ಲೈಫ್. ಸೊ ಹೋಮರ್ ಹೇಳಿದ್ದು ಅದು. ಅದಕ್ಕೆ ಆನ್ಸರ್ ಆಗಿ ಬಾಷ್ ಗಾಥೆಯನ್ನು ಕೋಟ್ ಮಾಡ್ತಾನೆ. ಇದೆರಡು ವರ್ಡ್ಸ್ ನಿಮಗೆ ಈ ಕ್ವಶನಲ್ಲಿ ಬರಬೇಕಾಗುತ್ತೆ. ಗಾಥೆಯನ್ನು ಕೋಟ್ ಮಾಡ್ತಾನೆ. ಈ ಸೇಸ್ ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್. ಅದು ಮೋಸ್ಟ್ಲಿ ಲ್ಯಾಂಗ್ವೇಜಲ್ಲಿ ಆಲಿಸ್ ನೇಫ್ ವಿಯರ್ಡ್ ಫರ್ನ್ ಅಂತ ಬರುತ್ತೆ. ಸೊ ಇದರ ಅರ್ಥ ಏನು, ಯಾವುದೆಲ್ಲ ನಮ್ಮ ಹತ್ರ ಇದೆ ಒಂದಿನ ಅದು ದೂರ ಆಗುತ್ತೆ. ನಾವು ಪುನಃ ಅದನ್ನು ಲೈಫಿಗೆ ತುಂಬ ಕನೆಕ್ಟ್ ಮಾಡ್ಕೊಂಡು ತುಂಬ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ತರ್ತಾ ಇಲ್ಲ. ಈಗ ಬಾಷ್ ಹೇಳೋದು ಬ್ಲೈಂಡ್ನೆಸ್ ನನ್ನ ಹತ್ರ ಐಸೈಟ್ ಇತ್ತು, ಈಗ ಅದು ದೂರ ಆಗಿದೆ. ವಾಟ್ ವಾಸ್ ನಿಯರ್ ಹ್ಯಾಸ್ ಬಿಕಮ್ ಫಾರ್. ಸೊ ನಾನು ಅದನ್ನು ಹಾಗೆ ಆಕ್ಸೆಪ್ಟ್ ಮಾಡಿದ್ದೇನೆ ಆ್ಯಂಡ್ ಐ ಆಮ್ ಗೋಯಿಂಗ್ ಥ್ರೂ ಇಟ್ ಆ್ಯಸ್ ಇಟ್ ಈಸ್. ಅದನ್ನು ಬೂನ್ ಅಂತ ತೊಗೊಳ್ಳಲ್ಲ ಅಥವಾ ಟೆನ್ಷನ್ ಅಂತ ತೊಗೊಳ್ಳಲ್ಲ. ಐ ಟೇಕ್ ಇಟ್ ಆ್ಯಸ್ ಇಟ್ ಈಸ್. ಬಟ್ ಏನು ಮಾಡ್ತಾ ಇದ್ದೇನೆ, ಐ ಬೈ ಬುಕ್ಸ್, ನಾನು ಪುಸ್ತಕ ತೊಗೊಳ್ತೇನೆ, ನಾನು ಲೈಬ್ರರಿ ಎಲ್ಲ ಫಿಲ್ ಮಾಡಿರ್ತಾ ಇದ್ದೇನೆ, ಮೇಕಿಂಗ್ ಮೀ ಫೀಲ್ ದ್ಯಾಟ್ ಅಥವಾ ಮೇಕಿಂಗ್ ಮೈ ಸೆಲ್ಫ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ the blindness is not an issue, ದೊಡ್ಡ ಪ್ರಾಬ್ಲಮ್ ಅಲ್ಲ ಅನ್ನೋ ಥಾಟಿಗೆ ನಾನು ಬರ್ತಾ ಇದ್ದೇನೆ ಅಂತ ಹೇಳೋದು. ಸೊ ದಟ್ ಈಸ್ ಒನ್ ಕ್ವೆಶನ್ ಯು ಆರ್ ಸಪೋಸ್ ಟು ಬಿ ಆನ್ಸರಿಂಗ್. ದಟ್ಸ್ ಅಬೌಟ್ ಬ್ಲೈಂಡ್ನೆಸ್. ಹೇಳಿದೆ ನಾನು, ಪುನಃ ಕೇಳಲಿಕ್ಕೆ ಬರುವಂಥ ಒಂದು ಪ್ರಶ್ನೆ. ಸೊ ಇವತ್ತು ನಾನು ಈಗ ಹೇಳ್ತಾ ಇದ್ದೇನೆ, ಅದನ್ನು ಪಾಯಿಂಟ್ಸನ್ನು ಬರ್ಕೊಂಡು ಒಂದ್ಸತಿ ಪುನಃ ಟೆಕ್ಸ್ಟನ್ನು ಫಸ್ಟ್ ಪೇಜನ್ನು ಓದ್ಕೊಳ್ಳೋದು, ಏನಿದೆ ಅಂತ ಕನೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಅನ್ ಆನ್ಸರ್ ಆಫ್ ಯುವರ್ ಓನ್. ದೆನ್ ಯು ಟಾಕ್ ಅಬೌಟ್ ದ ಥೀಮ್ ಆಫ್ ಬುಕ್ಸ್. ಥೀಮ್ ಆಫ್ ಬುಕ್ಸಲ್ಲಿ ಮೋಸ್ಟ್ಲಿ ನಾನು ಕ್ಲಾಸಲ್ಲಿ ಪ್ರಿಪೇರ್ ಮಾಡುವಾಗ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ಐ ಹೋಪ್ ದಟ್ ಈಸ್ ರಿಮೆಂಬರ್ಡ್.
ಅಲಿಫಾನೋ ಹೇಳ್ತಾನೆ ಥೀಮ್ ಆಫ್ ಬುಕ್ಸ್ ಮೇಲೆ ಏನಾದರೂ ಮಾತಾಡಿ ಅಂತೇಳಿ. ಅದಕ್ಕೆ ಬಾಜ್ ಹೇಳುವಂಥದ್ದು, ನನಗೆ ಸಡನ್ ನಿನ್ನೆ ರಾತ್ರಿ ಒಂದು ಡ್ರೀಮ್ ಬಿತ್ತು. ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ದಟ್ ಸಪೋಸ್ ಟು ಬಿ ದ ಬಿಗ್ಗೆಸ್ಟ್ ಲೈಬ್ರರಿ ಆನ್ ಅರ್ತ್ ಅಂತ ಇದೆ, ಅದು ಸುಟ್ಟು ಹೋಗ್ತಾ ಇದೆ, ಇಟ್ ಈಸ್ ಬರ್ನಿಂಗ್ ಅಂತ ಡ್ರೀಮ್ ಬಿತ್ತು. ಆ ಡ್ರೀಮಿನ ಮೀನಿಂಗ್ ಏನಿರ್ಬೋದು ಅಂತ ಹೇಳಿ ಕೇಳೋದು ಅವನು. ಆ್ಯಕ್ಚುಲಿ ಅಲಿಫಾನೋ ಹೀಗೆ ಹೇಳಿದ್ಕೊಳ್ಳಿ ಥೀಮ್ ಆಫ್ ಬುಕ್ಸ್ ಮೇಲೆ. ಅದಕ್ಕೆ ಅಲಿಫಾನೋ ಹೇಳ್ತಾನೆ, ಮೇ ಬಿ ನಿಂಗೆ ಇನ್ನೊಂದು ಹಿಸ್ಟ್ರಿ ಆಫ್ ಬುಕ್ಸ್ ಮೇಲೆ ಬುಕ್ ಬರಿಬೇಕು ಅಂತೇಳಿ ನಿಮಗೆ ಇಂಟ್ಯೂಷನ್ಸ್ ಇದೆಯಾ, ನಿಮ್ಗೆ ಯಾರು ಹೇಳಿರ್ಬೋದು, ಅಥವಾ ಇಂಟ್ಯೂಟಿವ್ ಆಗಿ ನಿಮಗೆ ಬಂದಿರ್ಬೋದು ಅದು ಅಂತೇಳಿ. ಆಗ ಹಿ ಸೇಸ್ ನೋ, ದಟ್ ಈಸ್ ಅ ಟೂ ಹ್ಯೂಜ್ ಪ್ರಾಜೆಕ್ಟ್, ನನಗೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಒಂದು ಪುಸ್ತಕ ಆನ್ ಹಿಸ್ಟ್ರಿ ಆಫ್ ಬುಕ್ಸ್ ಬರೀಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಈಗ ಐ ಆಮ್ ಕ್ವೈಟ್ ಓಲ್ಡ್ ನಾವು, ಅಂಥ ಒಂದು ಪ್ರಾಜೆಕ್ಟನ್ನು, ಅಷ್ಟು ದೊಡ್ಡ ರೈಟಿಂಗನ್ನು ನಂಗೆ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ he talks about Spengler ಅವನ ಬುಕ್ ಡಿಕ್ಲೈನ್ ಆಫ್ ದ ವೆಸ್ಟ್ ಅಲ್ಲಿ ಹೀಗೆ ಎಲ್ಲ ಹಿಸ್ಟ್ರಿ ಆಫ್ ಬುಕ್ಸ್ ಅನ್ನು ಕನೆಕ್ಟ್ ಮಾಡ್ಕೊಂಡು ಒಂದು ಚಂದ ಪ್ರೆಸೆಂಟೇಷನ್ ಮಾಡಿದ್ದಾನೆ. ಸೊ ಹಿಸ್ಟ್ರಿ ಆಫ್ ಬುಕ್ಸ್ ಮೇಲೆ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಡಿಕ್ಲೈನ್ ಆಫ್ ದ ವೆಸ್ಟ್ ಅನ್ನು ಓದಿ ಅಂತೇಳಿ ಸಜೆಸ್ಟ್ ಮಾಡುವಂಥ. ಸೊ ಥೀಮ್ ಆಫ್ ಬುಕ್ಸ್ ಮೇಲೆ ಫಸ್ಟ್ ಬರುವಂಥದ್ದು ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ದೆನ್ ಹಿಸ್ಟ್ರಿ ಆಫ್ ಬುಕ್ಸ್ ಬರಿಬೇಕಾ ಏನೋ ಅಂತ ಹೇಳಿದಾಗ ಸ್ಪಿಂಗ್ಲರ್ನ ಐಡಿಯಾವನ್ನು ಅಲಿಫಾನೋ ಕೊಡುವಂಥದ್ದು. ಅದ ನಂತರ ಪುನಃ ಬಾಷ್ ಕೊಡುವಂಥದ್ದು. ಅಲಿಫಾನೋ ಕೇಳ್ತಾನೆ, ಬರ್ನಾರ್ಡ್ ಶಾ ಹೇಳಿದ್ದದು, ಯಾವುದಾದ್ರು ಒಂದು ಪುಸ್ತಕವನ್ನು ಪುನಃ ಓದಬೇಕು ಅಂತ ಅನಿಸಿದರೆ, ಮೇ ಬಿ ಬುಕ್ ರೀಡಿಂಗ್ ಹ್ಯಾಬಿಟ್ ನಾನು ಮೋಸ್ಟ್ಲಿ ಈ ಸ್ಟೋರಿದು ಇಂಟ್ರೊಡಕ್ಷನಲ್ಲಿ ಹೇಳಲೇಬೇಕಾಗುತ್ತೆ. ಬುಕ್ ರೀಡಿಂಗ್ ಹ್ಯಾಬಿಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಥಾಟಿಗೆ ತೊಗೊಂಬರ್ತದೆ. ಸೊ ಒಂದು ಪುಸ್ತಕವನ್ನು ಓದಿದ್ಕೊಳ್ಳಿ, ಪುನಃ ಅದನ್ನು ಓದಬೇಕು ಅಂತ ಯಾವಾಗ ನಿಮಗೆ ಫೀಲ್ ಆಗುತ್ತೆ, ಆಗ ಆ ಪುಸ್ತಕವನ್ನು ಏಂಜಲ್ಸ್ ಬರೆದಿದ್ದಾರೆ ಅಂತ ಒಂದು ಥಾಟ್ ಇದೆ. ದಟ್ ಈಸ್ ಅ ಸೆಂಟೆನ್ಸ್ ವಾಟ್ ಈ ಸೇಸ್ ಆ್ಯಕ್ಚುಲಿ ಇನ್ ದ ಟೆಕ್ಸ್ಟ್ ಬುಕ್. ಅದು ಹೇಳಿದ್ಕೊಳ್ಳೆ ಬಾಷ್ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡುವಂಥದ್ದು. ಸಿ ಆಲ್ವೇಸ್ ಈ ಸೇಸ್, ಇದನ್ನು ಸ್ವಲ್ಪ ಸರಿಯಾಗಿ ಕೇಳ್ಕೊಳ್ತೀನಿ ನೋಡಿ. ವಾಟ್ ಈ ಸೇಸ್, ಒಬ್ಬ ಆಥರ್ ಬರೆಯುವಾಗ ಯಾವ ಇಂಟೆನ್ಷನಲ್ಲಿ ಅದನ್ನು ಬರೀತಾನೆ, ಅಂದರೆ ಒಂದು ಕತೆ ಬರೆಯುವಾಗ ಯಾವ ಪರ್ಪಸಲ್ಲಿ ಅದನ್ನು ಬರೀತಾನೆ, ದಟ್ ಪರ್ಪಸ್ ಬಿಕಮ್ಸ್ ಮೀಗರ್ ಅಂತ ಹೇಳ್ತಾನೆ ಬಾಷ್ ಹೇಳೋದು. ಆ ಪರ್ಪಸ್ ಸಣ್ಣದಾಗಿ ಹೋಗುತ್ತೆ, ಪುಸ್ತಕ ದೊಡ್ಡದಾಗಿ ಬೆಳೀತದೆ ಅಂತ ಹೇಳಿದ್ರೆ ಅರ್ಥ ಏನು? ನಾನೊಂದು ಥಾಟ್, ಒಂದು ವಾಕ್ಯವನ್ನು ನಾನು ಇಲ್ಲಿ ಬರೆದು ಅಥವಾ ಬೋರ್ಡಲ್ಲಿ ಹೀಗೆ ಬರೆದೆ ಅಂತ ಯೋಚನೆ ಮಾಡಿ, ನಾನು ಅದನ್ನು ಬರೆದು ನನ್ನ ಯೋಚನೆಯಲ್ಲಿ ಅದೊಂದು ಇನಿಷಿಯಲ್ ಥಾಟ್ ಇದ್ದಿರ್ಬೋದು. ನೀವು ಅದನ್ನು ಒಂದಿಷ್ಟು ಜನ ನೋಡ್ತಾ ಇದ್ದೀರಿ ಈಗ, ಒಂದಿಷ್ಟು ಜನ ಓದ್ತಾ ಇದ್ದೀರಿ ಈಗ, ಅದನ್ನು ಓದಿದ್ಕೊಳ್ಳಿ ನಿಮ್ಮ ಹತ್ರ ಒಂದು ಐಡಿಯಾ ಬರುತ್ತಾ, ನಿಮ್ಮ ಹತ್ರ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗುತ್ತಾ, ನಿಮ್ಮ ಹತ್ರ ಒಂದು ಹೊಸ ಕಥೆನೇ ಹೊಡ್ಕೊಳ್ಬೋದಾ, ಓ ಈ ವಾಕ್ಯ ಈ ಸೆಂಟೆನ್ಸಿಗೆ ಕನೆಕ್ಟ್ ಆಯಿತು, ಈ ಎಕ್ಸ್ಪೀರಿಯನ್ಸಿಗೆ ಕನೆಕ್ಟ್ ಆಯಿತು, ಈ ಎಕ್ಸ್ಪೀರಿಯನ್ಸ್ ಇನ್ನೊಂದು ದೊಡ್ಡ ಎಕ್ಸ್ಪೀರಿಯನ್ಸಿಗೆ ಕನೆಕ್ಟ್ ಆಯಿತು, ಒಂದು ದೊಡ್ಡ ಕಥೆನೇ ಕ್ರಿಯೇಟ್ ಆಗ್ಬೋದು. ಸೊ ವಾಟ್ ಬಾಷ್ ಸೇಸ್ ಹಿಯರ್ ಇಸ್, ಎಲ್ಲ ಪುಸ್ತಕಗಳು ಯಾವುದೋ ಒಂದು ಇಂಟೆನ್ಷನ್ ಆಫ್ ಆಥರ್ನ ಒಂದು ಇಂಟೆನ್ಷನಿಂದ ಶುರುವಾಗಿರ್ಬೋದು, ಬಟ್ ಇಟ್ ಗೋಸ್ ಬಿಯಾಂಡ್ ದ್ಯಾಟ್ intention. It grows big under in the imagination of the person who is reading it ಅಂತ ಹೇಳಿ. ಸೊ ಒಂದು ಥಾಟ್ ತೊಗೊಂಬರ್ತಾರಲ್ಲಿ ಏನ್ಷಿಯಂಟ್ ಬುಕ್ಸನ್ನು, ಹಳೆ ಕಥೆಗಳಿರುವಂಥ ಪುಸ್ತಕಗಳನ್ನು ಅಥವಾ ಹಳೆ ಪುಸ್ತಕಗಳನ್ನ, ಕಥೆಗಳಿರುವಂಥ ಪುಸ್ತಕ ಅಂತ ತಗೊಳ್ಳಿ. ಈ ಏನ್ಷಿಯಂಟ್ ಬುಕ್ಸನ್ನು ನಾವು ಓದುವಾಗ ನಿಮ್ಮ ಪೂರ್ತಿ ಇಮ್ಯಾಜಿನೇಷನ್ ಎದ್ದು ಬರ್ತದೆ. ಈಗ ನಾನು ರಾಮಾಯಣ ಅಂತ ಹೇಳಿದ್ರೆ, ನೀವು ಮಹಾಭಾರತ ಅಂತ ಏನಾದರೂ ಒಂದು ಕಥೆನ ಎಪಿಕನ್ನು ತಗೊಳ್ಳಿ, ನಿಮ್ಗೆ ಗೊತ್ತಿರೋ ಎಪಿಕನ್ನು ತಗೊಳ್ಳಿ. ಆ ಎಪಿಕನ್ನು ನೀವು ಕೇಳುವಾಗ ನೀವು ಆ ಕ್ಯಾರೆಕ್ಟರ್ಸನ್ನು ಆ ಡ್ರೆಸ್ಸಲ್ಲಿ ಹಾಕ್ಕೊಂಡು ನೋಡ್ತೀರಾ, ಹೌದಾ? ಅಥವಾ ಅವರಿಗೆ ಲೋ ವೇಸ್ಟ್ ಪ್ಯಾಂಟ್ ಹಾಕಿಸ್ತೀರಾ ನೀವು? ನನ್ನ ಕ್ಯಾರೆಕ್ಟರ್ ಹೆಸರು ಹೇಳಿದ್ರೆ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಈಗ ಸಿ ದ ವೇ ಇಟ್ ಗೋಸ್. ಯಾವ ಕ್ಯಾರೆಕ್ಟರ್ನ ನೀವು ಏನ್ಷಿಯಂಟ್ ಥಾಟ್ಸಲ್ಲಿ ತೊಗೊಂಬರ್ತೀರಿ, ಅದೇ ಇಮ್ಯಾಜಿನೇಷನನ್ನು ಪ್ರೆಸೆಂಟ್ ಥಾಟಿಗೆ ತೊಗೊಂಡು ಬಂದು, ಕ್ಯಾರೆಕ್ಟರ್ ಹೆಸರುಗಳು ನಾ ಹೇಳಲ್ಲ, ಬಟ್ ಅವರನ್ನು ಇಲ್ಲಿ ತನಕ ತೊಗೊಂಬಂದು ಈ ಸಿನಾರಿಯೋದಲ್ಲಿ ಅವರನ್ನು ಇಮ್ಯಾಜಿನ್ ಮಾಡ್ತೀರ. ನಿಮ್ಮ ಇಮ್ಯಾಜಿನೇಷನ್ ಎಷ್ಟು ರಿಚ್ ಆಗುತ್ತೆ ನೋಡಿ. ಸೊ ವಾಟ್ ಬಾಜ್ ಇಸ್ ಟೆಲಿಂಗ್, ದಿಸ್ ರಿಚ್ನೆಸ್ ಇಸ್ ದೇರ್ ಇನ್ ದ ಇಂಟೆನ್ಷನ್ ಆಫ್ ದ ರೈಟರ್. ಅದು ಬಿಯಾಂಡ್ ಹೋಗುತ್ತೆ, ದ ಕ್ರಿಯೇಟಿವಿಟಿ ತುಂಬ ಬೆಳೆದು ಬಿಡುತ್ತೆ ಅಲ್ಲಿ. ಸೊ ಒಬ್ಬ ರೈಟರ್ನ ಪುಸ್ತಕವನ್ನು, ಲಾಸ್ಟ್ ಥಾಟ್ ಕೊಡೋದವನು ಕಾಂಟ್ರವರ್ಷಿಯಲ್ ಅಂತ ಮಾಡಿ, ಅದನ್ನು ಬ್ಯಾನ್ ಮಾಡಿ, ಅಥವಾ ಎಂತ ಬೇಕಾದ್ರೆ ಥಾಟ್ ತೊಗೊಳ್ಳಿ, ಬಟ್ ಆ ಬುಕ್ಕಲ್ಲಿರುವಂಥ ಮ್ಯಾಜಿಕ್ ಇದೆಯಲ್ಲ, ಅದು ಡಿಸಪಿಯರ್ ಆಗಲ್ಲ. ದಟ್ ವಿಲ್ ಸ್ಟೇ ದೇರ್ ಫಾರ್ ಎವರ್. ಮೋಸ್ಟ್ಲಿ ಇದೊಂದು ಥಾಟ್ ತುಂಬ ಚೆಂದ ಇದೆ. ಸೊ ಹಿ ಸೇಸ್ ಇಟ್ ಈಸ್ ದ ಮ್ಯಾಜಿಕ್ ಆಫ್ ದ ಬುಕ್ ಔಟ್ ದೇರ್, ಇಟ್ ಈಸ್ ದ ಮ್ಯಾಜಿಕ್ ಆಫ್ ಯು ಪೀಪಲ್, ಹ್ಯೂಮನ್ಸ್ ಔಟ್ ದೇರ್ ಹೂ ರೀಡ್ ಇಟ್, ಗುಡ್ ರೀಡರ್ಸ್ ಔಟ್ ದೇರ್ ಹೂ ಇಮ್ಯಾಜಿನ್ ಇಟ್ ಆ್ಯಂಡ್ ಬ್ರಿಂಗ್ ಇಟ್ ಡೌನ್ ಟು ದ ಥಾಟ್ as to one good book. It is just the book, it is not the writer's thought, it is not even the controversial thought. ಇದು ಒಂದು ಪಾರ್ಟ್.